ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಡಿರ್ತಕ್ಕಂಥದ್ದು. ಮೊದಲನೇದು ಏನಪ್ಪ ಅಂದ್ರೆ ಹೆಸರ ಬಗ್ಗೆ ಮೇಡಮ್ ಅವರು ಭಾಳ ನೀಟಾಗಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಈಗ ಸಹಪಾಠಿಗಳು ಮತ್ತು ಗ್ರಾಮಾಂತರ ಎಲ್ಲರೂ ಭಾಗಿಯಾಗಿದ್ದೀರಿ. ಯಾರು ಬಿಟ್ಟು ಹೋಗ್ಯಾರ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಿ, ಅದು ಪರ್ಫೆಕ್ಟ್ ಆಗಿ ಡಿಟೇಲ್ ಮಾಹಿತಿ ತೋರಿಸಿದ್ರೆ ಒಳ್ಳೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಒಂದೊಂದು ಸ್ವಲ್ಪ ಯಾರು ಇನ್ವಾಲ್ವ್ ಆಗಿಲ್ಲ ಗ್ರಾಮದವ್ರು, ಬಟ್ ಇಲ್ಲಿ ಗ್ರಾಮದವ್ರು ಇನ್ವಾಲ್ವ್ ಆಗಿರ್ತಾರೆ ಮತ್ತೊಂದರ ಬಗ್ಗೆ ಉಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಅದು ಒಳ್ಳೆ ಒಂದು ಕಾರ್ಯ ಕಡಿಮೆ. ಅದಕ್ಕೆ ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಸಾಮಾಜಿಕ ಪರಿಶೋಧನೆ ಹೋದ ವರ್ಷ ಆಗಿರ್ತಕ್ಕಂಥ ಕಾಮಗಾರಿಗಳ ಮೇಲೆ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು. ಅದು ಹೋದ ವರ್ಷ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಹೆಚ್ಚಿನ ಒಂದು ಕಾಮಗಾರಿ ಸೂಚನೆ ಆಗಿಲ್ಲ. ಯಾಕಂದ್ರೆ ವೇತನ ವಿಳಂಬ ಆಗಿರ್ಬೋದು, ಇನ್ನಿತರ ಕೆಲವು ವಿಳಂಬದ ಜೊತೆಗೆ ಮತ್ತೆ ಹೊಸ ಸ್ಕೀಮು ಸ್ಟಾರ್ಟ್ ಆಗಿಬಿಟ್ಟವು. ಹೊಸ ಸ್ಕೀಮನ್ನು ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಆಜೀವಿಕ ಮಿಷನ್ ಗ್ಯಾರಂಟಿ, ಇದು ಜುಲೈ 1ರಿಂದ ಹೊಸ ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥದ. ಈ ಯೋಜನೆಯಲ್ಲಿ ಇದ್ದಿರ್ತಕ್ಕಂಥ ನಾವು ಈಗ ಕೆರೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ನಾಲಾದಿ ಕೆಲಸ ಮಾಡ್ತಿದ್ದೀವಿ, ಬೇರೆ ಬೇರೆ ಭೂಪಟದಲ್ಲಿ ಕೆಲಸ ಮಾಡ್ತಿದ್ದೀವಿ. ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಾಗ ಏನಿರ್ತಪ್ಪ ಅಂದ್ರೆ ನಾವು 100, 200, 300 ಜನ ಎಷ್ಟು ಬೇಕಾಗ್ತದೆ ಜನ ನಾವು ಕೆರೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಈಗ ಇವತ್ತು ಈ ಸಲ ಹೆಂಗೆ ಬಂದಿದ್ದೀವಿ ಅಂದ್ರೆ ಎಷ್ಟು ನಾವು ಜನಗಳು ಮಾಡ್ತಾ ಇದ್ದೀವಿ, ಬೇಸ್ ಅಥೆಂಟಿಕ್ ಅಟೆಂಡೆನ್ಸ್ ಬಂದದ. ಮೊದಲು ನಾವು ಮ್ಯಾನುವಲ್ ಆಗಿತ್ತು, ಇವತ್ತು ಬೇಸ್ ಅಥೆಂಟಿಕ್ ಮೊಬೈಲ್ ಮುಖಾಂತರ ಹಾಜರಾತಿ ತಗೊಳ್ಳೋದು ಬಂದದ. ಇನ್ನೊಂದು ಏನದಪ್ಪ, ಕೆರೆಯಲ್ಲಿ ಕೆಲಸ ಮಾಡೋದಾಗಿರ್ಬೋದು, ನಾಲದಲ್ಲಿ ಕೆಲಸ ಮಾಡೋದು, ಇವತ್ತು ಯುಕ್ತ ಧಾರತೆ ಆ್ಯಪ್ ಮುಖಾಂತರ ಪ್ಲಾನ್ ಮಾಡ್ತಕ್ಕಂಥ ಇವತ್ತು ವಿಬಿಜಿ ರಾಮದೇವ್ ಗ್ರಾಮ ಪಂಚಾಯತಿ ಆಕ್ಚುಲ್ ಪ್ಲಾನ್ ಕೊಡ್ತಕ್ಕಂಥ ಸಭೆ ಅದ. ಸಭೆ ಆಕ್ಚುಲಿ ಅದ, ಬಟ್ ಅಲ್ಲಿ ಇಟ್ಟಿದೆ ಅಂತ ಬೇಗ ಬಂದಿರ್ತಕ್ಕಂಥ ಉದ್ದೇಶ ಈ ವರ್ಷ ಏನು ಕಾಮಗಾರಿ ಅನ್ನೋದು ಆಕ್ಷನ್ ಪ್ಲಾನ್ ಮಾಡ್ತೀವಿ. ನಮ್ಮ ಒಂದು ಕೆರೆಯಲ್ಲಿ ನಾವು ಏನು ಕಾಮಗಾರಿ ಡ್ಯಾಮೇಗೆ ಸಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮಾಡ್ತಕ್ಕಂಥ ಆ ಒಂದು ಏನನ್ನ ಮಾಡ್ತೀವಲ್ಲ ಎಲ್ಲ ಡಿಜಿಟಲ್ ಆಗಿರ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ಅದು ಹೆಚ್ಚಿನ ಒಂದು ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅಳವಡಿಸ್ತಕ್ಕಂಥ ಹೆಚ್ಚಿನ ರೈತರು ಇನ್ನ ಇದಕ್ಕೆ ಬಹಳಷ್ಟು ಅಳವಡಿಸ್ಕೋಬೇಕಾಗಿತ್ತು. ನಾವು ತೋಟಗಾರಿಕೆ ಅವಕಾಶ ಕೊಟ್ಟಿದ್ದಾರೆ, ಕೃಷಿ ಇಲಾಖೆಯಿಂದ ಅವಕಾಶ ಕೊಟ್ಟಿದ್ದಾರೆ, ಅದರ ಜೊತೆಗೆ ಮತ್ತು ಇನ್ನಿತರ ಇಲಾಖೆಯಿಂದ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ವ್ಯವಸ್ಥೆಯಲ್ಲಿ ರೈತರಿಗೆ ಭಾಗಕ್ಕೆ ಹೆಚ್ಚಿನ ಒಂದು ತೋಟಗಾರಿಕೆ ಇಲಾಖೆಯಿಂದ ಕೆಲಸ ಸಿಗತಕ್ಕಂಥ ವ್ಯವಸ್ಥೆ. ಯಾಕಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ರೈತರಿಗೆ ಕೆಲಸ ಮಾಡ್ತೇವೆ, ಅದರಿಂದ ಲಾಭ ಬರ್ತಕ್ಕಂಥ ವ್ಯವಸ್ಥೆ. ಮತ್ತು ತೋಟಗಾರಿಕೆ ಇಲಾಖೆ ನಮ್ಮ ಯಾರು ಹೊಲ ಇದಕ್ಕೆ ನಾವು ಬೆಳೆ ಮಾಡಿರ್ತೀವಿ, ಬೇರೆ ಬೇರೆ ಕೃಷಿ ತೋಟಗಾರಿಕೆ ಸಂಬಂಧಪಟ್ಟ ನಮ್ಮ ಕಡೆ ತೆಂಗಿನ ಗಿಡ ಮಾಡ್ತೀವಿ, ಬೇರೆ ಬೇರೆ ಅಲ್ಲ ನಾವು ಬೇರೆ ಬೇರೆ ಗಿಡ ಮತ್ತು ಬಾಳೆ ಹೆಚ್ಚಿಗೆ ಮಾಡ್ತಾ ಇದ್ವಿ. ನಮ್ಮ ಆಳಂ ತಾಲೂಕಿನ ಹೆಚ್ಚಿನ ತೋಟಗಾರಿಕೆ ಇದ್ದಿರ್ತಕ್ಕಂಥದ್ದು ಅಂತಂದ್ರೆ ಮಾದನೆಪ್ಪರ್ಗ, ಈ ಕಡೆ ದರ್ಗಾ ಸಿರದ, ಲಿಂಗದಳ್ಳಿ, ಕೆರೂರ, ಖೇಡುಮರ್ಗ, ಈ ಜಾಸ್ತಿ ತೋಟಗಾರಿಕೆ ಸಂಬಂಧಪಟ್ಟ ಕೆಲಸ ಮಾಡಿರ್ತಕ್ಕಂಥದ್ದು. ಈ ಕಡೆ ನಾವು ಭಾಗಕ್ಕೆಲ್ಲ ಹೆಚ್ಚಾಗಿಲ್ಲ. ಅದಕ್ಕೆ ತಮ್ಮ ಸುತ್ತಮುತ್ತ ಯಾವಾಗಲೇ ಡ್ಯಾಮ್ ಸುತ್ತಮುತ್ತ ನೀರಿನ ವ್ಯವಸ್ಥೆ ಐತೆ. ಅದಕ್ಕೆ ಆ ವ್ಯವಸ್ಥೆ ಇದ್ದಿರ್ತಕ್ಕಂಥ ಏನು ನಮಗೆ ಯಾವ ಅವಕಾಶ ಇರ್ತಾವ ಆ ಅವಕಾಶಗಳನ್ನು ಬಳಕೆ ಮಾಡ್ತಿದ್ರು. ನಾವು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಕಂಪೇರಿಟಿವ್ ಮಾಡಿದ್ರೆ ನಮ್ಮ ವಿಶಾಲವಾದ ಭೂಮಿಗಳು ಮತ್ತು ಆಸ್ತಿವಂತರಾಗಿರ್ತೀವಿ. ನಾವು ಹೈದರಾಬಾದ್ ಕರ್ನಾಟಕ ಇದ್ದೀವಿ, ಬಟ್ ನಮ್ಮ ಹೊಲದಲ್ಲಿ ಇದ್ದಿರ್ತಕ್ಕಂಥ ಫಲವತ್ತಾದ ಗಿಡ ಮರಗಳಿಲ್ಲ. ಆರ್ಥಿಕವಾಗಿದ್ದಿರ್ತಕ್ಕಂಥ ನಾವು ಬೇರೆ ಮಂಗಳೂರು ಐತಿ ಬೇರೆ ಕಡೆ ನೋಡ್ರಿ, ಅವರು ಈ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಗಿಡ ಆ ಸೈಡ್ಗೆ ಒಟ್ಟನೇ ಇಲ್ಲ. ಅವ್ರ ಗಿಡಗಳು ಯಾಕೆ ಆರ್ಥಿಕವಾಗಿ ಮುಂದೆ ಮಾರ್ಗದಲ್ಲಿ ರೊಕ್ಕ ಬರಬೇಕು ಅಂತ ವ್ಯವಸ್ಥೆ ನಮ್ಮ ಸೈಡ್ ಇರ್ತಕ್ಕಂಥ ಸರ್ಕಾರಿ ಜಾಲಿಗೆ ಆ ಗಿಡ ಅಂಥದ್ದು ಬೆಳೆಸ್ತಾ ಇದ್ದೀವಿ, ಬೆಳೆಸೋದು ಪರವಾಗಿಲ್ಲ.
ಬಟ್ ಅದು ಮುಂದೊಂದು ದಿನ ನಮಗೆ ಅದರಿಂದ ಲಾಭ ಬರ್ತಕ್ಕಂಥ ವ್ಯವಸ್ಥೆ, ಪರಿಸರವಾಗಿ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದಕ್ಕೆ ನಮ್ಮ ಅರಣ್ಯ ಇಲಾಖೆ ಪ್ರತಿ ವರ್ಷ ಅವರು 1 ಲಕ್ಷ ಗಿಡಗಳು ಸಸಿ ನೆಡ್ತಾ ಇದ್ದಾರೆ. ಆದ್ರೆ ನಮ್ಮ ರೈತರಿಗೆಲ್ಲ ಫ್ರೀ ಆಗಿ ಕೊಡ್ತಿದ್ರು. ಈಗ ಅವ್ರು ಫ್ರೀ ಆಗಿ ಕೊಡ್ತಾ ಇಲ್ಲ. ಈಗ 7 ರೂಪಾಯಿ ಒಂದು ಗಿಡಕ್ಕೆ 7 ರೂಪಾಯಿಗೆ ಮಾರ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಫ್ರೀ ಆಗಿ ಕೊಟ್ಟದ್ದು ಯಾರನ್ನೂ ಬಳಕೆ ಮಾಡ್ತಿಲ್ಲ. ಶ್ರೀಗಂಧ ಕೊಟ್ಟಿದ್ದಾರೆ, ಮಾಗಾಣಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಗಿಡಗಳು, ಜಾಪ ಗಿಡ ಬೇರೆ ಬೇರೆ ಕೊಟ್ಟಿದ್ದಾರೆ. ಯಾರು ನಿಮ್ಮ ಸರ್ವೆ ನಂಬರ್ ಸಂಬಂಧಪಟ್ಟದ ಲಾವಣಿ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಎಷ್ಟು ಗಿಡಗಳು ಬೇಕು ಅದು ಕೊಟ್ಟಿದ್ದಾರೆ. ನಾವು 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಆ ಗಿಡಗಳು ನೋಡಿದಾಗ ಗಿಡಗಳೇ ಇರುವುದಿಲ್ಲ. ಯಾಕಂದ್ರೆ ನೀರು ಹಾಕೋದಿಲ್ಲ, ಸಂರಕ್ಷಣೆ ಮಾಡೋದಿಲ್ಲ. ಯಾಕಂದ್ರೆ ಅದು ಫ್ರೀ ಆಗಿ ಬಂದಿರ್ತದೆ. ನೀವು ರೊಕ್ಕ ಕೊಡ್ತಂದ್ರೆ ಬಾಳೆ ಗಿಡ ತಂದಿರ್ತೀವಿ, 1 ಗಿಡ ಹೋಗಿ ಬಂದ 12 ಗಿಡ ಕರೆಕ್ಟ್ ಆಗಿರ್ತಾವೆ. ಅದಕ್ಕೆ ವ್ಯವಸ್ಥೆ ಏನು ಮಾಡೋ ಸರ್ಕಾರ ಅಂದ್ರೆ 1 ಗಿಡಕ್ಕೆ 7 ರೂಪಾಯಿ ಮಾಡಿದ್ರೆ ನಮ್ಮ ಬಂದರಿ ಬದು ಏನಿರ್ತಲ್ಲ ಫಲವತ್ತಾದ ಗಿಡಗಳು ಹಚ್ಚ ಆರ್ಥಿಕವಾಗಿ ಇದ್ದಿರ್ಬೇಕು, ಪರಿಸರವಾಗಿ ಇದ್ದಿರ್ಬೇಕು ಅಂತ ಒಂದು ಚೆನ್ನಾಗಿರ್ತಕ್ಕಂಥ ಗಿಡಗಳು ಹಚ್ಚಿದಾಗ ಮಾತ್ರ ಪರಿಸರವಾಗಿ ಹೆಚ್ಚಿನ ಸಾಧ್ಯ. ಇವತ್ತು ಮಳೆನೇ ಬರ್ತಾ ಇದೆ. ಎಲ್ಲ ಕೆಲಸ ಇಲ್ಲಿಂದ ಇದು ಮಾಡೋದಿರ್ತಲ್ರಿ ಎಲ್ಲ ಮತ್ತಾಗೈತಿ. ಪಂಚಾಯತ್ ಅಂದಾರ ರಾಜು ಹೋಗ್ಯಾರ. ಈ ವರ್ಷದಿಂದ ಈ ಯೋಜನೆ ಜುಲೈ 1ರಿಂದ ಇದು ವಿಬಿಜಿ ರಾಮಜಿ ಅಂತ ಕನ್ವರ್ಟ್ ಆಗ್ಯದ. ಮೊದಲ ಉದ್ಯೋಗ ಖಾತ್ರಿ ಇರ್ತಿತ್ತು, ಈಗ ವಿಕಸಿತ ಭಾರತ ಗ್ರಾಮೀಣ ರೋಜಗಾರ್ ಆಜೀವಿಕಾ ಮಿಷನ್ ಗ್ಯಾರಂಟಿ. ಈ ವಿಬಿಜಿ ರಾಮಜಿ ಅಂತ ಹೆಸರು ಇಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ರೂಲ್ಸ್ಗಳೆಲ್ಲ ಡಿಜಿಟಲ್ ಮಾಡಿದ್ದಾರೆ. ಮೊದಲು ಇದ್ದಿರ್ತಕ್ಕ ಮೆನವಲ್ಲಿನ ಎಲ್ಲರದ್ದು ಹೆಸರು ಹಾಕ್ತೀರಿ, ಇವತ್ತು ಹೆಸರು ಹಾಕಲಿಲ್ಲ. ಯಾಕಂದ್ರೆ ಎಲ್ಲರೂ ಫೇಸ್ ಅಥೆಂಟಿಕ್ ಬರ್ತದೆ. ನಿಮ್ಮ ಜಾಬ್ ಕಾರ್ಡ್ ಬಿ ಎಲ್ಲ ಬೇರೆ ಸಿಸ್ಟಮ್ದಾಗ ಬರ್ತದೆ. ಮೊದಲು ನಮ್ಮ ಹಳದಿ ಕಲರ್ದ ಬ್ಲೂ ಕಲರ್ದಾಗ ಬರ್ತಿತ್ತು. ನಿಮ್ಗೆ ಹ್ಯಾಂಗೆ ATM ಸಿಸ್ಟಮ್ ಕಾರ್ಡ್ ಐತಲ್ಲ ಆ ರೀತಿ ಕಾರ್ಡ್ ಬರ್ತದೆ. ಈ ವಿಬಿಜಿ ರಾಮಜಿ ರೈತರಿಗೆ ಮೊದಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 100 ದಿನ ಇದ್ದವು. ಇದ್ರಾಗ 125 ದಿನ ಇಟ್ಟಿದ್ರು. ರೈತರಿಗೆ ಅನುಕೂಲ ಆಗಲಿ, ಅವ್ರ ಸ್ವಂತ ಹೊಲಕ್ಕಾಗಲಿ, ಅವ್ರ ಮನೆಗೆ ಕೆಲಸ ಮಾಡ್ತಕ್ಕಂಥ ಹೌಸಿಂಗಿಗೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗೆಲ್ಲ ಕಲ್ಪಿಸಿಕೊಟ್ರೆ. ಇನ್ನೊಂದು ಏನಪ್ಪ, ಹೌಸಿಂಗ್ ಸಂಬಂಧಪಟ್ಟಂತೆ ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಸವ ಅಂಬೇಡ್ಕರ್ ಬೇರೆ ಬೇರೆಗೆಲ್ಲ 90 ದಿನ ಮ್ಯಾಂಡೇಜ್ ಕೊಡ್ತಿದ್ರು. ಈ ವಿಬಿಜಿ ರಾಮಜಿಯಲ್ಲಿ ಬರೀ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಾತ್ರ ಅವಕಾಶ ಕೊಟ್ಟಿದ್ರು. ಅದಕ್ಕೆ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಜೊತೆಗೆ ನಾವು ಸ್ವಲ್ಪ ಬದಲಾವಣೆ ಆಗೋದ್ರ ಜೊತೆ ನಮ್ಮ ಪರಿಸರ ಬದಲಾವಣೆ ಆಗಬೇಕು. ಅಲ್ಲಿನ ಗಿಡ ಮರಗಳು ಇದ್ದಿರ್ತಕ್ಕಂಥದ್ದು ಮತ್ತು ನೀರು ಅಂತರ್ಜಲ ಹೆಚ್ಚೆ ಮಾಡ್ತಕ್ಕಂಥದ್ದು. ಈ ಗಿಡ ಮರಗಳು ಯಾವ ಜಾತಿ ಗಿಡಗಳು ಈ ಕಡೆ 2 ನರ್ಸರಿ ಐತಿ. ಒಂದು ಕದೂರಿ ಬಲ್ಲಿ ಬಬಲೇಶ್ವರ ನರ್ಸರಿ ಐತಿ, ಕೊರಳಿ ಡ್ಯಾಮ್ ಒಂದು ನರ್ಸರಿ ಐತಿ. ಯಾವ ತರದವ ಅಂತ ಮಾಗಣಿ ಐತಿ, ಶ್ರೀಗಂಧ ಐತಿ. ಶ್ರೀಗಂಧ ಮೊದಲಿಂದ ಮಾರ್ಕೆಟಿಗೆ ಸರ್ಕಾರ ಬಿದ್ದು ಇದ್ದಿತ್ತು, ಈಗ ಫ್ರೀ ಆಗಿ ಬಿಟ್ಟರು. ನೀವು ಮಾರೋದು ಸ್ವಂತ ಒಂದು ಎಕರೆ ಶ್ರೀಗಂಧ ನಮ್ಮ ಕಡೆ ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳನ್ನು ಮಾಡಿಸ್ಬೇಕು ಅಂತಂದ್ರೆ ಭಾಳ ಕಟ್ಟರ ಗಿಡ ಅದು ಫ್ರೀಯಾಗಿ ಆರಾಮ್ ಬೆಳೆಯೋದು. ಈಗ ನಾವು ನಾವು ರೊಕ್ಕ ಮಾಡಿದ್ದೀವಿ, 1 ಎಕರೆ ಮಾಡಿ ಲಾಸ್ ಆಗಿ. ಯಾಕಂತಂದ್ರೆ ಗಿಡ ಬೆಳಿಲಿಲ್ಲ. ಅದು ಒಂದು ಗಿಡ ಶ್ರೀಗಂಧ ಇತ್ತು, ಅದ್ರ ಗಿಡ ಮೊದಲು ಬೇರೆ ಗಿಡ, ಗಿಡ ಬೇರೆ ಅದು ಗಿಡ ಭಾಳ ಸೂಕ್ಷ್ಮ ಗಿಡ ಅದು ಪರಾಗಸ್ಪರ್ಶದ ಒಂದೇ ಸೂಕ್ಷ್ಮ ಗಿಡ ಬೆಳೆಯೋದು. ಅದ್ರ ಜೊತೆ ಬೇರೆ ಇದೊಂದು ಇದ್ರೆ ಬರ್ಲಿದ್ದಂತ ಜಾಸ್ತಿ ಅಲ್ಲಿ ಸುಮ್ಮ ಜಾಸ್ತಿ ಹೆಚ್ಚಿನೊಂದು ವ್ಯವಸ್ಥೆ ಮಾಡಬೇಕು. ಕೆಲಸ ಮಾಡ್ರಿ ಎಲ್ಲ ಕಂಪ್ನಿ ಊರಾಗ ಹುಲ್ಲಿಂದ ಔಷಧ ನೋಡ್ರಿ ಎಲ್ಲ ಬಾಜದ ನೀವು ಕಾಂಟ್ರಾಕ್ಟರ್ ಮಾಡ್ಯಾನಲ್ರಿ ಹ್ಯಾಂಗ ಮಾಡ್ಯಾನ ಡೂಪ್ಲಿಕೇಟ್ ನಮ್ ಕಾಕ ರೀ ಸೋಲಾರ್
ಇವೆರಡು ಮಾಡಿಸ್ರಿ ಇವು ಮಾಡಿದ್ರೆ ಭಾಳ ಕವರ್ ಆಗ್ತಾವ. ನಿಮ್ಮ MLA ಬಜೆಟ್ದಾಗ ಹಾಕ್ರಿ MLA ಇದ್ದಿದ್ದನ್ನು ರಿಪೇರಿ ಮಾಡೋದೆಲ್ಲ ಸೋಲಾರ್ದ್ರಿ ಹಾಕಿ ಬಂದೂರಾಗ ಡ್ಯಾಮೇಜ್ ಬಾಂಧದ ರೀ ಹಾವು ಭಾಳ ಹೊಂಟಾವ್ರಿ ಊರಾಗ. ಅದು ಮನೆ ಹೇಳಿದ್ರಿಂದ ನಿಮ್ಗೆ ಮನೆ ಮುಂದೆ ಬೆಟ್ರ್ ಮುಂದೇನೋ ಬಾತ್ರೂಮ್ ನೀರು ನಡೆದಾವತ್ತ ಅದು ಶಿಲೋಡ್ ಚುಕ್ಕಿರ್ ಮಾಡೋದಿಲ್ಲ ಅದು ಏನು ಪರ್ಸಿ ಹಾಕ್ತಿರ್ತ ಅದು ಏನೇನು ಹೇಳಿರತ್ತ ಚರಂಡಿ ಮಾಡೋದ್ರಿ ಅದ್ರ ಮೇಲೆ ಹೊಂಟದ ಸ್ಮೆಲ್ದಿಂದ ಬಂದ್ ಮಾಡ್ತೇವೆ ಅಂತ ಕೂತಾರ. ಅದು ಬಂದ್ ಮಾಡಿದ್ರ ಪಾಪ ಈ ಕಡೆ ಎರಡು ಮನೆಯವರಿಗೆ ಬ್ಯಾಕ್ ಆಗೋತಾವ ನೀರು. ಕೆಳಗೆ ಗಾರಿ ಅದಾರ ಆಟೋಮೆಟಿಕ್ ಸೀದಾ ಹೋಗ್ತಾವ. ಅದ್ರ ಫ್ಲೋರ್ ಪರ್ಸಿ ಹಾಕ್ಬಿಟ್ರ ಏನೋ ಟೆನ್ಷನ್ ಇರೋದು. ನೀವು ಚರಂಡಿ ಮಾಡಿಲ್ಲಲ್ಲ ಅದು ಮಾಡಿಸ್ಬೇಕಾಗ್ತದ. ಅದನ್ನ ನೋಡಿನಿ ಸರ ಇವತ್ತು ಬಸ್ ಸೈಡ್ ಹೋಗ್ಬೇಕು ಸರ ಬಸ್ ಸಾಯಂಕಾಲ ಸರ್ ನಾಳೆ ಅಕ್ಟೋಬರ್ ಇರ್ತಾರೆ ಸರ್ ಇದು ಇಲ್ಲಿ ಅದು ಪೂರಾ ಕಡಿಗೆ ಹೋಯ್ತು ಅಂತ ಟಚ್ ಆಗಕ್ಕೆ ಹೋಗಿ ಮೇಡಮ್ ಭೀ ಬಂದಿಲ್ಲ ಈಗ ಮೇಡಮ್ ಭೀ ಬಂದಿಲ್ಲ ಅಲ್ಲಿ SR ಗ್ರಾಮ ಆಗ್ತೈತ್ರಿ ಅಲ್ಲಿ ಅವ್ರಿಗೆ ಅವ್ರಿಗೆ ಭೀ ಡ್ಯೂಟಿ ಅದ ಅದು ಇಲ್ಲಿ ಯಾರೂ ಇಲ್ರಿ ಬಿಜು ಅಣ್ಣ ಮತ್ತು ಅವ್ರು ಇಬ್ಬರು ಮಂದಿ ಅದು ಮುಖಕ್ಕೆ ಹೋಗ್ತಾರೆ ಇದು ಇಲ್ಲಿ ಒಂದೆರಡು ಫೋಟೋ ಹೊಡೆದು ನಾವು ಮೊಬೈಲ್ಗೆ ಹಾಕಿ ಒಂದೆರಡು ಫೋಟೋ ಹೊಡೆದು ನಾವು ನಾವು ಹೊಡ್ತೀನಿ ಫೋಟೋ ಭಾಷೆ ನನ್ನ ಮೊಬೈಲ್ಗೆ ಹಾಕ್ತೀನಿ ಬರಲ್ಲ ಅಂತ ಬರಲ್ಲ. ನೀವು ಏನು ಯೂಸ್ ಮಾಡೋದು ಮಾಡ್ರಿ ಆನ್ಲೈನ್ ಖಾತೆ ತೆಗಿಲಿಕ್ಕೆ ಬರಲ್ಲ ಅದು ಗೌರ್ಮೆಂಟ್ ಲ್ಯಾಂಡ್ ಇರ್ತದೆ ಸಮಸ್ಯೆ ಅದನ್ನು ಮೇನ್ ಎಲ್ಲರೂ ಮ್ಯಾನುವಲ್ ಎಂಟ್ರಿ ಮಾಡಿ ಇಟ್ಟಿರ್ತೀವಿ ಅದು ಮುಂದೆ ಯಾವಾಗ ಏನು ಸಮಸ್ಯೆ ಬರ್ತದೆ ನಾವು ತಾತ್ಕಾಲಿಕ ಎಂಟ್ರಿ ಮಾಡಿಕೊಂಡು ಟ್ಯಾಕ್ಸ್ ಕಟ್ಕೊಂಡು ಲೈಟಿಂಗ್ ವ್ಯವಸ್ಥೆ ಮಾಡಿಸ್ತೀವಿ ನಾವು ಅವ್ರಿಗೆ ಆನ್ಲೈನ್ ಖಾತೆ ಇಶ್ಯೂ ಮಾಡಿಕೊಟ್ರೆ ಸಮಸ್ಯೆ ಪರ್ಮನೆಂಟ್ ನೋಡ್ರಿ ಬರ್ತಾರೆ ಸರ್ ಅದು ಫೈನಾನ್ಸ್ ಏನೈತ್ರಿ ಇದು ಪೂರಾ ಗಟಾರ್ ನೀರು ಹೊಂಟಾವ್ರಿ ಎಲ್ಲ ನೀರು ಕುಡಿಯೋದು ಕುಡಿದು ನೋಡ್ರಿ ಕಡಿಮೆ ಆದರೆ ಮೊದಲೇ ಸ್ಮೆಲ್ ನೀರು ಕುಡಿಯಾವ್ರಿ ನಾ ಬಂದು ಹೋಗಿನಿ ಕೊಡೋ ನೀರು ಅದು ಇನ್ನೊಂದು 2-3 ದಿನ ಬೇರೆ ಒಂದು ಮೋಟರ್ ಹೇಳಿದ್ವಿ ಡೈರೆಕ್ಟ್ ನಾಲಿ ಹೋಗಕ್ಕೆ ಜಾಗ ಇಲ್ಲ ಬಂದು ಕಬ್ಜಾ ಮಾಡಿ ಹಾದಿ ಬಂದ್ ಮಾಡಿ ಇಲ್ಲ ಆಯ್ತು ರೀ